ಎಲ್ಲರೂ ಚೆನ್ನಾಗಿದ್ರೇ ಒಂದು ಸಮಾಜ ಮತ್ತು ಆರೋಗ್ಯ ಮತ್ತು ಎಲ್ಲ ಒಂದು ಇರೋವಂಥದ್ದು. ಸೊ ಎಲ್ಲರೂ ಆರೋಗ್ಯವಾಗಿರಲಿ. ಮನೆಯಲ್ಲಿ ನನ್ನ ಮಗಳು, ನನ್ನ ಮಗ, ಅಕ್ಕನ ಮಕ್ಕಳು. ಹಾಯ್ ಮಚಾಸ್ ಆ್ಯಂಡ್ ಮಚೀಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿರಲಿ ಅಂತ ದೇವರಲ್ಲಿ ಕೇಳ್ಕೊತೀನಿ. ಎಲ್ಲರೂ ಚೆನ್ನಾಗಿದ್ರೇ ಒಂದು ಸಮಾಜ ಮತ್ತು ಆರೋಗ್ಯ ಮತ್ತು ಎಲ್ಲ ಒಂದು ಇರೋವಂಥದ್ದು. ಸೊ ಎಲ್ಲರೂ ಆರೋಗ್ಯವಾಗಿರಲಿ, ಎಲ್ರಿಗೂ ಆಯುಸ್ಸು ಆರೋಗ್ಯ ಕೊಡಲಿ ಅಂತ ದೇವ್ರ ಹತ್ರ ಕೇಳ್ಕೊತ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತಿನ ಬರ್ತಡೇ ವಿಶಸ್ ಬಂದುಬಿಟ್ಟು ತುಂಬ ಜನದಿದೆ. ಅವ್ರ ಹೆಸರು ಒಂದು ಕಡೆಯಿಂದ ಹೇಳ್ಕೊಂಡು ಹೋಗ್ತೀನಿ, ಒಬ್ಬೊಬ್ರಿಗೆ ವಿಶ್ ಮಾಡೋಕ್ಕಾಗಲ್ಲ, ಎಲ್ರಿಗೂ ಒಟ್ಟಿಗೆ ವಿಶ್ ಮಾಡ್ತೀನಿ. ರೂಪಾ, ರಾಜು, ರಮೇಶ್, ರಂಜಿತ್ ಮತ್ತು ಅಕ್ಷತಾ ಮತ್ತು ಅನ್ವಿತಾ, ಆರ್ಯ, ಆದ್ಯ, ಅಪ್ಪು, ಅಪ್ಪು, ಅಭಿಷೇಕ್, ಕ್ರಿಶ್ ಅಲಿಯಾಸ್ ಕೃಷ್ಣ, ಸಚಿನ್, ಅನ್ವಿತ್ ಗೌಡ, ಅರವಿಂದ್, ಸುಭಾಷ್, ಇವರೆಲ್ಲರಿಗೂ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಆ ತಾಯಿ ಚಾಮುಂಡೇಶ್ವರಿ ಸದಾ ಕಾಪಾಡಲಿ. ಯಾಕೆಂದರೆ ಬ್ಲೆಸ್ ಮಾಡಿ ಅಂತ ಹೇಳ್ತೀರಾ, ಇಷ್ಟೊಂದು ಹೆಸರಿದೆ. ಎಲ್ಲರಿಗೂ ಒಟ್ಟಿಗೆ ಬ್ಲೆಸ್ ಮಾಡ್ತಾಯಿದ್ದೀನಿ. ಹಾಗೂ ಯಾರ್ಯಾರು ಬರ್ತಡೇ ಮಾಡ್ಕೊತಾ ಇದ್ದೀರಾ ಎಲ್ರಿಗೂ ಆ ತಾಯಿ ಚಾಮುಂಡೇಶ್ವರಿ ಆಯುಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ, ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊತಾ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬನ್ನಿ ಎಲ್ಲರೂ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಬೆಳಗ್ಗೆನೇ ಎದ್ದು ಬ್ರೇಕ್ಫಾಸ್ಟ್ಗೆ ನಾನು ಬಂದು ರಾಗಿ ಅಂಬಲಿನ ರೆಡಿ ಮಾಡ್ತಾಯಿದ್ದೀನಿ. ಸೊ ಇವತ್ತಿನ ರಾಗಿ ಅಂಬಲಿ ಏನಪ್ಪ ಅಂತ ಹೇಳಿದ್ರೆ, ನನಗೆ ಇಲ್ಲಿ ಮುದ್ದೆ ಮಿಕ್ಕಿತ್ತು. ಸೊ ಮುದ್ದೆನೇ ಕಲಸಿ ನಾನು ರಾಗಿ ಅಂಬಲಿ ಮಾಡ್ಕೊತಾ ಇದ್ದೀನಿ. ಸೊ ಮೊಸರನ್ನ ಹೆಪ್ಪಾಕಿದ್ದೆ. ಸೊ ಹೆಪ್ಪಾಕಿರೋ ಮೊಸರನ್ನ ಹಾಕ್ಕೊಂಡು ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟಿಯಾಗಿರಬೇಕು ಅಂತೇಳಿದ್ರೆ ಆದಷ್ಟು ನಾವು ಮನೇಲಿ ಹಾಕಿರೋ ಹೆಪ್ಪಾಕಿರೋ ಮೊಸರಿಂದನೇ ಮಾಡ್ಕೊಳ್ಳಿ, ತುಂಬ ಟೇಸ್ಟಿಯಾಗಿ ಬರುತ್ತೆ ರಾಗಿ ಅಂಬಲಿ. ಜೊತೆಗೆ ಬೇಕು ಅಂತೇಳಿದ್ರೆ ನೀವು ಇದಕ್ಕೆ ಮಾವಿನಕಾಯಿ, ಇವಾಗ ಸೀಸನ್ ಅಲ್ವಾ, ಸೊ ಮಾವಿನಕಾಯಿನ ಕಟ್ ಮಾಡಿಕೊಂಡು ಅದಕ್ಕೆ ಉಪ್ಪಾಕಿಟ್ಕೊಂಡು ರಾಗಿ ಅಂಬಲಿ ಒಂದು ಚಂಬನ್ನ ಕುಡಿದ್ರೆ ಅಂದರೆ ಫುಲ್ ಬಾಡಿ ತಂಪಾಗುತ್ತೆ ಮತ್ತು ತುಂಬ ಹೆಲ್ತ್ಗೆ ಒಳ್ಳೆಯದು. ಆರೋಗ್ಯ ದೃಷ್ಟಿಯಿಂದ ಯಾವಾಗಲೂ ರಾಗಿ ಅಂಬಲಿನ ಬೆಳಗ್ಗೆ ಹೊತ್ತು ಕುಡಿಯೋಕ್ಕೆ ದಯವಿಟ್ಟು ಪ್ರಯತ್ನ ಪಡಿ. ಹೆಚ್ಚಿನದಾಗಿ ನೀರನ್ನ ಹಾಕ್ಕೊಂಡು ಜಾಸ್ತಿ, ಯಾಕೆಂದರೆ ಜಾಸ್ತಿ ನೀರು ಕುಡಿಯಲ್ಲ, ನನಗೆ ನೀರಂದರೆ ಆಗಲ್ಲ, ಕೆಲವು ಟೈಮಲ್ಲಿ ನಾನು ನೀರು ಕುಡಿಯೋದೇ ಮರ್ತೋಗಿರ್ತೀನಿ, ಈ ಥರ ಅನ್ನೋರು ಆದಷ್ಟು ನೀವು ರಾಗಿ ಅಂಬಲಿ ನೋಡಿ, ಮಾವಿನಕಾಯಿ ಜೊತೆಗೆ ಸರ್ವ್ ಮಾಡ್ತಾಯಿದ್ದೀನಿ ನಾನು. ಮಾವಿನಕಾಯಿ ಮತ್ತು ಈರುಳ್ಳಿ ಹಾಕಿ ಸರ್ವ್ ಮಾಡ್ತಾಯಿದ್ದೀನಿ, ತುಂಬ ಚೆನ್ನಾಗಿರುತ್ತೆ. ನಮ್ಮ ಮನೇಲಂತೂ ಎಲ್ಲರಿಗೂ ರಾಗಿ ಅಂಬಲಿ ಕೊಡ್ತೀನಿ ತುಂಬ. ಯಾಕೆಂದರೆ ಒಂದೊಂದು ಸತಿ ನಾನಂತೂ ದೊಡ್ಡ ಒಂದು ಬೋಸಿಲೆ ಮಾಡಿಟ್ಬಿಡ್ತೀನಿ ರಾಗಿ ಅಂಬಲಿ, ಯಾಕಂದರೆ ಎಲ್ಲರೂ ಕುಡಿತಾರೆ. ಈವನ್ ನನ್ನ ತಮ್ಮನಿಗಂತೂ ತುಂಬ ಇಷ್ಟ ರಾಗಿ ಅಂಬಲಿ. ಸೊ ಎಲ್ಲರೂ ರಾಗಿ ಅಂಬಲಿ ಕುಡೀರಿ, ಆದಷ್ಟು ನೀರು ಕುಡೀರಿ. ಮತ್ತು ಇವಾಗ ಜಾಸ್ತಿ ಏನು ಅಂತ ಹೇಳಿದ್ರೆ ಮಳೆ ಬೀಳ್ತಾ ಇರೋದ್ರಿಂದ ನಾವು ಹೆಚ್ಚಿನದಾಗಿ ನೀರಿನಂಶ ಕುಡಿಯೋಲ್ಲ. ದಯವಿಟ್ಟು ನೀರು ಕುಡೀರಿ. ನೀರು ಕುಡಿಯೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದಾಗುತ್ತೆ. ನಾನು ಬ್ರೇಕ್ಫಾಸ್ಟ್ ಎಲ್ಲ ಮುಗಿದ್ಮೇಲೆ ರಾಗಿ ಅಂಬಲಿ ಕುಡಿದ್ಮೇಲೆ ಪಪ್ಪಾಯನೂ ಇತ್ತು. ಸೊ ಪಪ್ಪಾಯನೂ ಕಟ್ ಮಾಡಿಬಿಟ್ಟು ಕೊಟ್ಬಿಟ್ಟೆ, ಯಾಕೆಂದರೆ ತುಂಬ ಹಣ್ಣಾಗ್ಬಿಟ್ರೆ ಅದು ಇಡೋಕ್ಕಾಗಲ್ಲ ಪಪ್ಪಾಯನ. ಸೊ ಅದಕ್ಕೆ ಪಪ್ಪಾಯನೂ ಇತ್ತು. ಸೊ ಬ್ರೇಕ್ಫಾಸ್ಟಿಗೆ ಇದನ್ನು ತೊಗೊಂಡು ಎಲ್ಲ ಖಾಲಿ ಮಾಡಿ, ಯಾಕೆಂದರೆ ಇನ್ನು ಹಣ್ಣು ತುಂಬ ಕಳ್ತ್ಬಿಟ್ರೆ ತಿನ್ನೋಕ್ಕೂ ಆಗೋಲ್ಲ, ಅದನ್ನ ಜ್ಯೂಸ್ ಮಾಡಿ ಕುಡಿಬೇಕಾಗುತ್ತೆ ಅಷ್ಟೇ. ಅದಕ್ಕೆ
ಎಲ್ಲ ಕೇಳ್ತೀರಾ ಪಪಾಯಿ ಜಾಸ್ತಿ ತಿಂತೀರಾ ಏನಕ್ಕೆ ಏನಕ್ಕೆ ಅಂತ. ಸೊ ನಮಗೆ ಎಲ್ಲ ಇದರಲ್ಲೂ ಪಪಾಯಲ್ಲಿ ತುಂಬ ಔಷಧಿ ಗುಣಗಳಿದೆ ಮತ್ತು ಪಪಾಯಿ ತುಂಬ ಬಾಡಿಗೆ ಒಳ್ಳೆಯದು. ಆದರೆ ಕೆಲವರು ರೇರಾಗಿ ತಿಂತೀರ. ನಾನು ಬಂದು ವಾರದಲ್ಲಿ 2-3 ದಿನ ಪಪಾಯಿ ತಿಂತೀನಿ. ನನಗೆ ಪಪಾಯ ಅಂದರೆ ತುಂಬ ಇಷ್ಟ. ಸೊ ನಾನು ಈ ಥರ ನೋಡಿ, ನಾನು ಈ ಥರ ಡ್ರೈ ಫ್ರೂಟ್ಸ್ ಎಲ್ಲನೂ ಆರ್ಗನೈಸ್ ಮಾಡ್ಕೊಂಡು ತಿನ್ನೋದು ತುಂಬ ಹೆಲ್ತಿ ಕಾನ್ಸೆಪ್ಟು. ಮತ್ತು ಜೊತೆಗೆ ಬಂದುಬಿಟ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಒಂಥರ. ನನಗೇನು ಇಷ್ಟ ಪಪಾಯಿ. ಸೊ ಯು ಕ್ಯಾನ್ ಟ್ರೈ ಇಟ್. ನಿಮಗೂ ಇಷ್ಟ ಆದರೆ ತಿನ್ನಿ, ಒಳ್ಳೆಯದು. ಮತ್ತು ತುಂಬ ಜನ ನನಗೆ ಕಾಲ್ ಮಾಡ್ತಾನೆ ಇರ್ತೀರಾ, ತುಂಬ ಜನ ಮೆಸೇಜ್ ಮಾಡ್ತಾನೆ ಇರ್ತೀರಾ, ತುಂಬ ಜನಕ್ಕೆ ಒಳ್ಳೊಳ್ಳೆ ಕಮೆಂಟ್ ಹಾಕಿರ್ತೀರ. ಸೊ ನಿಮ್ಗೆಲ್ರಿಗೂ ನಾನು ಥ್ಯಾಂಕ್ಸ್. ಯಾಕೆಂದರೆ ಟೈಮ್ ಇರಲ್ಲ ಕೆಲವೊಂದು ಟೈಮಲ್ಲಿ. ಖಂಡಿತವಾಗ್ಲೂ ನಾನು ನಿಮಗೆ ಚಿರಋಣಿಯಾಗಿರ್ತೀನಿ.
ಎಲ್ಲ ತುಂಬ ಜನ ಕೇಳ್ತೀರಾ, ಪೂಜೆನ ಮಾಡ್ತೀರಾ? ಪೂಜೆನ ಜಾಸ್ತಿ ನೀವು ಆಧ್ಯಾತ್ಮದ ಬಗ್ಗೆನೇ ಮಾಡ್ತೀರಾ? ಪೂಜೆನೇ ಮಾಡ್ತಿರ್ತಾರಲ್ಲ ಯಾಕೆಂದರೆ, ನಿಮ್ಮ ಮನಸ್ಸಿಗೆ ನೆಮ್ಮದಿ ಬೇಕು ಅಂದರೆ ಖಂಡಿತವಾಗ್ಲೂ ಫಸ್ಟು ಪೂಜೆ ಮಾಡಿರಿ. ನಿಮ್ಮ ಮನಸ್ಸಿಗೆ, ನಿಮ್ಮ ಮನೆಗೆ ನೆಮ್ಮದಿ ಬೇಕಾಗುತ್ತೆ. ಫಸ್ಟು ನೀವು ನೆಮ್ಮದಿಯಾಗಿತ್ತು ಅಂತ ಹೇಳಿದ್ರೆ, ನೀವು ಏನು ಬೇಕಾದರೂ ಸಾಧನೆ ಮಾಡ್ಬೋದು. ಏನು ಬೇಕಾದ್ರೂ ನೀವು ಅದಕ್ಕೆ ಗೆಲ್ಬೋದು. ಏನು ಬೇಕಾದರೂ ನೀವು ಸಾಲ ತೀರಿಸ್ತೀರಾ. ನಿಮ್ಮ ಮನೇಲಿ ಏನಾದರೂ ಜಗಳ ಆಯ್ತೈತಾ, ಇದು ಎಲ್ಲದಕ್ಕೂ ಪರಿಹಾರ ನೀವು ಒಂದು ಭಕ್ತಿಯಿಂದ ಪೂಜೆ ಮಾಡ್ಕೊಳ್ಳಿ. ಮನಸ್ಸು ಹಗುರ ಆಗುತ್ತೆ. ಆವಾಗ ನಿಮ್ಗೊಂದು ಐಡಿಯಾ ಬರುತ್ತೆ. ಆ ಐಡಿಯಾದ ಮೇಲೆ ನಿಮ್ಮ ಜೀವನ ನಡೆಸಲಿ. ಓಕೆನಾ? ಇಲ್ಲಿ ಇವತ್ತಿನ ನಾನು ಪೂಜೆಯಲ್ಲಿ ಬಂದುಬಿಟ್ಟು ನಾನಿಲ್ಲಿ 2 ನಿಂಬೆಹಣ್ಣು ತೊಗೊಂಡಿದ್ದೀನಿ, 5 ಲವಂಗ ತೊಗೊಂಡಿದ್ದೀನಿ, ಮತ್ತು 1 ಹಿಡಿ ಉಪ್ಪು ತೊಗೊಂಡಿದ್ದೀನಿ. ಇದರಲ್ಲಿ ನಾನು ಮೊದಲಿಗೆ ಒಂದು ನಿಂಬೆಹಣ್ಣನ್ನ ಕಟ್ ಮಾಡಿ, ಈ ನಿಂಬೆಹಣ್ಣಿಗೆ ಒಂದು ಹೋಳಿಗೆ 5 ಲವಂಗನ ಈ ಥರ ಚುಚ್ಚಬೇಕು. ಸೊ ಈ ರೀತಿ 5 ಲವಂಗನ ಚುಚ್ಚಿ ಉಪ್ಪಿನ ಮಧ್ಯದಲ್ಲಿ ಇಡಬೇಕು. ಇದು ಏನಕ್ಕೆ ಅಂತ ಮುಂದೆ ಹೇಳ್ತಾ ಹೋಗ್ತೀನಿ. ಓಕೆನಾ? ಇದ್ರ ಜೊತೆಗೆ ಬಂದುಬಿಟ್ಟು ಒಂದು ಸೌತೆಕಾಯಿನ ಉದ್ದುದ್ದ ಕಟ್ ಮಾಡಿ, ಒಂದಕ್ಕೆ ಅರಿಶಿನ, ಒಂದಕ್ಕೆ ಕುಂಕುಮ, ಹಾಗೆಯೇ ಒಂದು ನಿಂಬೆಹಣ್ಣನ್ನ ಕಟ್ ಮಾಡಿ, ಒಂದಕ್ಕೆ ಅರಿಶಿನ ಮತ್ತು ಒಂದಕ್ಕೆ ಕುಂಕುಮ. ಈ ಒಂದು ಪೂಜೆನ ನಾವು ಮಂಗಳವಾರದ ಹೊತ್ತು ಮಾತ್ರ ಮಾಡಬೇಕು. ಮನೆಯಲ್ಲಿ ನಮಗೆ ಏನಾದ್ರೂನುವೆ ಯಾರ ಕಡೆಯಿಂದ ದೃಷ್ಟಿ ಮತ್ತು ಯಾರ ಕಡೆಯಿಂದ ನಮಗೆ ಕೆಟ್ಟದ್ದೇನಾದರೂ ಬಯಸ್ತಾ ಇದ್ದಾರೆ, ಇಲ್ಲ ನಮ್ಮ ಮನೆಯಲ್ಲಿರುವಂಥವ್ರನ್ನ ಯಾರಾದ್ರೂನುವೆ ಮನಸ್ಸನ್ನ ಕಲಹ ಮಾಡಿಸ್ತವ್ರೆ, ಇಲ್ಲಾಂದರೆ ಅಟ್ರ್ಯಾಕ್ಟ್ ಮಾಡ್ತಾವ್ರೆ, ಇಲ್ಲ ನಮ್ಮ ಮನೆಯವರು ನಮ್ಮ ಜೊತೆ ಸಂಪರ್ಕ, ನಮ್ಮ ಜೊತೆ ಇದನ್ನು ಬಿಟ್ಟು ಬೇರೆ ಕಡೆ ಅವ್ರಿಗೆ ಗಮನ ಹೋಗ್ತಾಯಿದೆ ಅಂತ ಅನಿಸಿದ್ರೆ, ಅಂದರೆ ಇವಾಗ ಎಷ್ಟೋ ಜನ ಹೆಣ್ಮಕ್ಳು ಹೇಳ್ತಾರೆ, ನಮ್ಮ ಹಸ್ಬೆಂಡ್ ನಮ್ಮದಕ್ಕಿಂತ ಯಾವುದೋ ಒಂದು ಬೇರೆ ಕಡೆನೇ ಜಾಸ್ತಿ ಚಾಟ್ ಮಾಡ್ತಾರೆ, ಕಾಲ್ ಮಾಡ್ತಾರೆ ಅಂತ ನಿಮಗೇನಾದರೂ ಅನುಮಾನ ಇತ್ತು ಅಂದರೆ ಖಂಡಿತ ಇದನ್ನು ಒಂದು ಪೂಜೆನ ಮಾಡಿ, ಖಂಡಿತವಾಗ್ಲೂ ಒಳ್ಳೆಯದೇ ಆಗುತ್ತೆ. ಹೆಚ್ಚಿನದಾಗಿ ನಾವೇನಂತ ಹೇಳಿದ್ರೆ, ಎಡದ ಭಾಗದಲ್ಲಿ ಒಂದು ಸೌತೆಕಾಯಿ, ಒಂದು ನಿಂಬೆಹಣ್ಣು, ಬಲದ ಭಾಗದಲ್ಲೂ ಒಂದು ಸೌತೆಕಾಯಿ, ಒಂದು ನಿಂಬೆಹಣ್ಣು. ನೀವು ಬಲದ ಭಾಗದಲ್ಲಿ ಬಂದು ಕೆಂಪು ಮತ್ತು ಅರಿಶಿಣನ ಇಡಿ, ಎಡದ ಭಾಗದಲ್ಲಿ ಅರಿಶಿಣ ಮತ್ತು ಕೆಂಪನ್ನ ಇಡಿ, ಮತ್ತು ಒಂದೇ ಜಾಗದಲ್ಲಿ ಇಡಬೇಡಿ. ಹಾಗೆಯೇ ನೀವು ಎಡದ ಭಾಗದಲ್ಲಿ ಬಂದುಬಿಟ್ಟು ಉಪ್ಪು ಮತ್ತು ನಾವು ಏನು ಲವಂಗ ಚುಚ್ಚಿರುವಂಥ ನಿಂಬೆಹಣ್ಣು ಇಟ್ಟಿದ್ದೀವಿ ಇದನ್ನು ಇಡಿ. ಇದನ್ನು ಅವರು ದಾಟಿ ಬಂದರೆ ಖಂಡಿತವಾಗ್ಲೂ ಅವರ ಯೋಚನೆ, ಅವರ ಆಲೋಚನೆ ಎಲ್ಲನೂ ವಸ್ತುವಿಂದ ಆಚೆಗೆ ಹೊರಟೋಗುತ್ತೆ. ಆದಷ್ಟು ಅವರು ಎಲ್ಲನೂ ಮರೆತು ನಿಮ್ಮ ಜೊತೆ ಇರ್ತಾರೆ. ಈ ದೋಷ ಎಲ್ಲ ಕಡಿಮೆ ಆಗ್ತಾ ಹೋಗುತ್ತೆ. ಓಕೆನಾ? ಈ ಪೂಜೆನ ಹೆಚ್ಚಿನದಾಗಿ ನೀವು ಮಂಗಳವಾರ ಟೈಮಲ್ಲೇ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಮನೆಗೆ ಮತ್ತು ನಿಮ್ಮ ಮನಸ್ಸಿಗೂ ಒಂಥರ ಒಂದು ನಿರಾಳ ಇರುತ್ತೆ. ಮತ್ತು ಜೊತೆಗೆ ಬಂದುಬಿಟ್ಟು ನಮ್ಮ ಒಂದು ಮನೇಲಿರೋರು ಈ ಥರದಕ್ಕೇನಾದರೂ ತುತ್ತಾಗಿದ್ದರೆ ಹೊರಗಡೆ, ಖಂಡಿತ ಇದಕ್ಕೆ ಒಂದು ಒಳ್ಳೆಯ ಪರಿಹಾರ. ಹಾಗಲಕಾಯಿನ ಈರುಳ್ಳಿ ಹಾಕಿದ ತಕ್ಷಣವೇ ಆಮೇಲೆ ಈ ಹಾಗಲಕಾಯಿ ಹಾಕ್ಕೊಂಡು ಕ್ಲೀನಾಗಿ ಎಣ್ಣೆ ಜಾಸ್ತಿ ಇದ್ದಾಗಲೇ ಫ್ರೈ ಮಾಡ್ಕೊಳ್ಳಿ. ಖಂಡಿತ ಚೆನ್ನಾಗಿ ಫ್ರೈ ಆದಷ್ಟು ನಿಮಗೆ ಇದ್ರ ಕೈ ಅಂಶ ಕಡಿಮೆ ಆಗುತ್ತೆ. ಮತ್ತು ಹೆಚ್ಚಿನದಾಗಿ ಎಣ್ಣೆಲೇ ಈ ಥರ ಕ್ಲೀನಾಗಿ ಹುರ್ಕೊಂಡು ಆಮೇಲೆ ನೀವು ಹುಣಸೆ ಹುಳಿ ಮತ್ತು ಉಪ್ಪು, ಖಾರದ ಪುಡಿ ಹಾಕಿ. ನಾನಿಲ್ಲಿ ಒಂದು ರೈಸು ಮತ್ತು ಗೊಜ್ಜು ಮಾಡಿದ್ದೀನಿ. ಆಲೂಗೆಡ್ಡೆ ಮತ್ತು ಬದನೆಕಾಯಿ ಗೊಜ್ಜು ಮಾಡಿದ್ದೀನಿ. ಸೊ ಇದು ಇವತ್ತಿನ ಒಂದು ನನ್ನ ಲಂಚು. ಸೊ ತುಂಬ ಅಡುಗೆ ಬಗ್ಗೆ ಅಷ್ಟೊಂದು ತೋರಿಸಲ್ಲ ನಾನು. ಹೆಚ್ಚಿನದಾಗಿ ಕೇಳ್ತಾನೆ ಇರ್ತೀರ, ಅಡುಗೆ ಬಗ್ಗೆ ಜಾಸ್ತಿ ತೋರಿಸಲ್ವಲ್ಲ ನೀವು ಅಂತ. ಸೊ ನನ್ನನ್ನು ಜಾಸ್ತಿ ಯಾವುದಕ್ಕೂ ನೀವು ಇಷ್ಟಪಡ್ತೀರಾ ಅದೇ ಇದರಲ್ಲೇ ತೋರಿಸ್ತೀನಿ ನಿಮಗೆ. ಸೊ ಇದನ್ನೆಲ್ಲ ಹಾಕಿ ಹುಣಸೆ ಹುಳಿ ಹಾಕಿ ನಾವು ಇದು ಮಾಡಿದ ತಕ್ಷಣವೇ ಇದು ಮುಗಿಯುತ್ತೆ. ಮೇಯ್ನಾಗಿ ಹೆಚ್ಚಿನ ಜನ ಬಂದುಬಿಟ್ಟು ನಮಗೆ ಕಮೆಂಟ್ ಮಾಡೋರಿಗೆ ನಾನು ಆದಷ್ಟು ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಆಗ್ತಾಯಿಲ್ಲ ಅಂದಾಗ ದಯವಿಟ್ಟು ಬೇಜಾರಾಗಬೇಡಿ. ನೋಡಿ, ಹುಣಸೆ ಹುಳಿ ಹಾಕಿ ಈ ಥರ ಫ್ರೈ ಮಾಡ್ಕೊಳ್ಳಿ. ಹುಣಸೆ ಹುಳಿ ಜೊತೆಗೆ ಅದು ಕುದ್ದು ಒಂದು 10 ನಿಮಿಷ ಮುಚ್ಚಿಟ್ಬಿಟ್ರೆ ಆರಾಮಾಗಿ ಆಗ್ಬಿಡುತ್ತೆ ಕಣ್ರಿ. ನೋಡಿ, ಖಾರದ ಪುಡಿ ಹಾಕ್ಕೋಬೇಕು. ಖಾರದ ಪುಡಿ ಹಾಕಿದ ತಕ್ಷಣವೇ ಒಂದು ಕೈ ಆಡಿಬಿಡಿ.
ಕೈ ಆಡಿದ ತಕ್ಷಣವೇ ಒಂದು 10 ನಿಮಿಷ ಅದಕ್ಕೆ ಕುದಿಯೋಕ್ಕೆ ಬಿಟ್ಬಿಡಿ. ಚೆನ್ನಾಗಿ ಅದು ಬೆಂದು ಹಾಗಲಕಾಯಿ ಒಂದು ಅದಕ್ಕೆ ಬರುತ್ತೆ. ಆರಾಮಾಗಿ ನೀವು ಚಪಾತಿ ಜೊತೆನೋ ದೋಸೆ ಜೊತೆನೋ ತಿಂದ್ಕೊಳ್ಳಿ, ಇಲ್ಲಾಂದರೆ ರೈಸ್ಗೂ ಹಾಕೊಂಡು ತಿನ್ನಿ, ತುಂಬ ಒಳ್ಳೆಯದಾಗುತ್ತೆ. ಇವತ್ತಿನ ಪೂಜೆ ಅರ್ಥ ಆಯಿತು ಅಂತ ಅಂದ್ಕೊತೀನಿ. ಏನೂ ಅರ್ಥ ಆಗಿಲ್ಲ ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ, ಈ ಕಮೆಂಟಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಇವತ್ತಿನ ಪೂಜೆ ಬಗ್ಗೆ ನಿಮಗೆ ಏನೇ ಡೌಟ್ ಇತ್ತು ಅಂದರೆ, ಈ ಪೂಜೆಯಲ್ಲಿ ನಮ್ಮ ಮನೆಯ ಒಂದು ಶ್ರೇಯಸ್ಸಿಗೆ ಮತ್ತು ನಮ್ಗೆ ಯಾವುದೇ ರೀತಿಯಾದಂಥ ಅಡಚಣೆ ನಮ್ಮ ಮನೆ ಒಳಗಡೆ ಎಂಟ್ರಿ ಆಗದಂತ ತಡೀತದೆ. ನೋಡಿ ಬನ್ನಿ, ರೆಡಿ ಆಯಿತು ನೋಡಿ ಹಾಗಲಕಾಯಿ ಮತ್ತು ನಾನು ಆಲೂಗೆಡ್ಡೆ ಬದನೆಕಾಯಿ ಗೊಜ್ಜು ಜೊತೆಗೆ ಸೌತೆಕಾಯಿ. ಇವತ್ತಿನ ರೈಸ್, ಇವತ್ತು ಲಂಚ್ ಈ ಥರ ಇತ್ತು ನೋಡಿ. ಏನೇ ಇತ್ತು ಅಂತ ಹೇಳಿದ್ರೆ ಕಮೆಂಟಲ್ಲಿ ಹಾಕಿ. ನಿಮ್ಗೆ ಯಾವುದ್ರ ಬಗ್ಗೆ ಅರ್ಥ ಆಗಿಲ್ಲ, ನಾನು ಅದ್ರ ಬಗ್ಗೆ ಡೀಟೇಲಾಗಿ ಹೇಳ್ಕೊಡ್ತೀನಿ. ಏನು ತಲೆ ಕೆಡಿಸ್ಕೊಬಿಡಿ, ಎಷ್ಟು ಬೇಕಾದ್ರೂ ಇದು ಮಾಡಿ. ಫೋನ್ ಒಂದು ಸತಿ ಎತ್ತಿಲ್ಲ ಅಂದರೆ ಇನ್ನೊಂದು ಸತಿ ಎತ್ತೀನಿ. ನನ್ನ ಯೂಟ್ಯೂಬ್ ಚಾನಲ್ನ ನೋಡಿ ಸಪೋರ್ಟ್ ಮಾಡಿ. ಆದಷ್ಟು ಎಷ್ಟು ಜನಕ್ಕೆ ರೀಚ್ ಆಗಿಲ್ಲ ದಯವಿಟ್ಟು ರೀಚ್ ಆಗಲಿ. ಮತ್ತು ಯಾರ್ಯಾರಿಗೆ ಇನ್ನೂ ನನಗೆ ಕಾಲ್ ಮಾಡೋಕ್ಕಾಗಿಲ್ಲ, ಕಾಲ್ ಮಾಡಿದರೆ ಪಿಕ್ ಮಾಡಿಲ್ಲ ಅಂದರೆ ಖಂಡಿತ ಪ್ರಯತ್ನ ಪಡಿ. ನಾನು ಖಂಡಿತ ಪಿಕ್ ಮಾಡಿ ನಿಮ್ಮ ಜೊತೆ ಮಾತಾಡ್ತೀನಿ. ಹೊಟ್ಟೆ ಇದೆ, ಊಟ ಮಾಡಿಬಿಡ್ತೀನಿ. ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾಳೆ ವೀಡಿಯೋದಲ್ಲಿ ಸಿಗ್ತೀನಿ. ಏನೇ ಇದ್ದರೂ, ಏನೇ ನನ್ನ ಯೂಟ್ಯೂಬ್ನಲ್ಲಿ ತಪ್ಪಾಗಿದ್ದರೆ, ಯಾವ್ದಾದ್ರು ವೀಡಿಯೋಸ್ಗಳು ನಿಮಗೆ ಅರ್ಥ ಆಗಿಲ್ಲ ಅಂದರೆ ಖಂಡಿತ ಥ್ಯಾಂಕ್ ಯು ಸೋ ಮಚ್. ಯಾರಿಗೇನು ಅರ್ಥ ಆಗಿಲ್ಲ ಅದನ್ನ ಕಮೆಂಟಲ್ಲಿ ಇಲ್ಲ ಕಾಲ್ ಮಾಡಿ. ಎಲ್ರಿಗೂ ಆ ದೇವರ ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಇವತ್ತಿನ ಲಾಗ್ ಮುಗಿಸ್ತಾ ಇದ್ದೀನಿ. ಬಾಯ್.